ಸಾಯಗಾವ ರಸ್ತೆಯ ವಿಸ್ತರಣೆ ಅತಿಕ್ರಮಣ ತೆರವು ಕಾರ್ಯಾಚರಣೆ. ಬಾಲ್ಗಿ ತಾಲೂಕಿನ ಸಾಯಗಾವ ಗ್ರಾಮದ ರಸ್ತೆಯ ವಿಸ್ತರಣೆಗಾಗಿ ಗುರುವಾರ ಇಲ್ಲಿನ ಕೆಸರಜವಳಗ ಅಳವಾಯಿ ಜಿಲ್ಲಾ ಮುಖ್ಯ ರಸ್ತೆಯ ಪಕ್ಕದಲ್ಲಿನ ಅತಿಕ್ರಮಣ ಕಟ್ಟಡಗಳನ್ನು ಜೆಸಿಬಿ ಕಾರ್ಯಾಚರಣೆ ಮೂಲಕ ತೆರವುಗೊಳಿಸಲಾಯಿತು. ತಾಲೂಕ್ ಪಂಚಾಯತ್ ಇಒ ಸೂರ್ಯಕಾಂತ ಬಿರಾದಾರ್, ಲೋಕೋಪಯೋಗಿ ಇಲಾಖೆಯ ಎಇ ಅಲ್ತಾಫ್ ಮಿಯಾ, ಗ್ರಾಮ ಪಂಚಾಯಿತಿ ಪಿಡಿಒ ಪ್ರವೀಣ್ ಸ್ವಾಮಿ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆಯಿತು. ದ್ವಿಮುಖ ರಸ್ತೆ ಗ್ರಾಮದ ಪಶು ಆಸ್ಪತ್ರೆಯಿಂದ ಸರ್ಕಾರಿ ಮದ್ಯ ಅಂಗಡಿವರೆಗೆ ಶಾಸಕರ ಅನುದಾನದಲ್ಲಿ ಸುಮಾರು 70 ಅಡಿ ಅಗಲದ ರಸ್ತೆಯನ್ನು ಅಂದಾಜು 2.5 ಕೋಟಿ ಅನುದಾನದಲ್ಲಿ ದ್ವಿಮುಖ ರಸ್ತೆ ನಿರ್ಮಿಸಲಾಗುತ್ತಿದ್ದು, ಈ ರಸ್ತೆಯನ್ನು ಒಳಚರಂಡಿ ಕಾಮಗಾರಿ ಗುತ್ತಿಗೆದಾರರು ನಿರ್ಮಿಸಿಕೊಡುತ್ತಿದ್ದು, ಎರಡೂ ಬದಿಯಲ್ಲಿ ಗಟಾರು ನಿರ್ಮಿಸಲಾಗುತ್ತಿದೆ. ನಂತರದಲ್ಲಿ ರಸ್ತೆ ಮಧ್ಯ ವಿಭಜಕಗಳನ್ನು ಅಳವಡಿಸಿ ದ್ವಿಮುಖ ರಸ್ತೆ ಮಾಡಲಾಗುವುದು ಎಂದು ಲೋಕೋಪಯೋಗಿ ಇಲಾಖೆಯ ಎಇ ಅಲ್ತಾಫ್ ಮಿಯಾ ತಿಳಿಸಿದರು. ಈ ರಸ್ತೆ ವಿಸ್ತರಣೆ ಹಾಗೂ ಡಾಂಬರೀಕರಣ ಕೆಲಸ ಆರಂಭವಾಗಲಿದ್ದು, ರಸ್ತೆ ಅಕ್ಕಪಕ್ಕ ಇರುವ ಬಹುತೇಕ ಕಟ್ಟಡಗಳು ಜಾಗೆಯನ್ನು ಅತಿಕ್ರಮಿಸಿಕೊಂಡಿದ್ದವು. ಗ್ರಾಮ ಸರ್ವೆ ನಕ್ಷೆ ಪ್ರಕಾರ ಅಳತೆ ಮಾಡಿ ಅತಿಕ್ರಮಿಸಿಕೊಂಡ ಜಾಗದವರೆಗೆ ಮಾರ್ಕ್ ಮಾಡಿದ ಕಟ್ಟಡಗಳನ್ನು ಕಾರ್ಯಾಚರಣೆಯಲ್ಲಿ ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯತ್ನಿಂದ ಅತಿಕ್ರಮಣ ಮಾಡಿದ ವ್ಯಕ್ತಿಗಳಿಗೆ ತೆರವುಗೊಳಿಸುವಂತೆ ನೋಟಿಸ್ ನೀಡಲಾಗಿತ್ತು. ಅತಿಕ್ರಮಣ ಕಟ್ಟಡಗಳ ಕೆಲವು ಮಾಲೀಕರು ಗ್ರಾಮ ಪಂಚಾಯಿತಿ ಮಾತಿಗೆ ಮನ್ನಣೆ ನೀಡಿ ತಾವಾಗಿಯೇ ಕಟ್ಟಡ ತೆರವುಗೊಳಿಸಿದರೆ, ಕೆಲವರು ತೆರವುಗೊಳಿಸದೇ ಇದ್ದಾಗ ಜೆಸಿಬಿ ಮೂಲಕ ಜಾಗವನ್ನು ಗ್ರಾಮ ಪಂಚಾಯತ್ ಮುಂದಾಳತ್ವದಲ್ಲಿ ತೆರವುಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಶಿವಯೋಗಿಸ್ವಾಮಿ, ಉಪಾಧ್ಯಕ್ಷ ರೇಖಾ ಮಾಧವ್ ತಾಂಬರವಾಡೆ, ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜ್ಕುಮಾರ್ ಪವಾರ್, ಸತೀಶ್ ನಿಂಬಾಲ್ಕರ್, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಶಿವಾಜಿರಾವ್ ಪಾಟೀಲ್, ಎಎಸ್ಐ ಪುಂಡಲೀಕ ಸೇರಿ ಪೊಲೀಸ್ ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸೇರಿ ಹಲವರು ಉಪಸ್ಥಿತರಿದ್ದರು. ಸುಪ್ರಭಾತ ನ್ಯೂಸ್, ಸಾಯಗಾವ. काढून लावणे इथं Thank you.
ಅವ್ನು